ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಮುಖ್ಯಮಂತ್ರಿಯ ಮೇಲೆ ವಿಶ್ವಾಸವಿಲ್ಲ. ಅವರ ಪಕ್ಷದ ಮುಖಂಡರೇ ಬಿಎಸ್ ಯಡಿಯೂರಪ್ಪ ಆಡಳಿತ ವಿಫಲ ಅಂತಾರೆ. ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬಂದರೂ ಏನು ಪ್ರಯೋಜನವಿಲ್ಲ. 3 ದಿನ ಬೆಂಗಳೂರಿನಲ್ಲಿ ಕುಳಿತು ಮೀಟಿಂಗ್ ಮಾಡಿದ್ರು ಅಷ್ಟೇ ಹೊರತು ಯಡಿಯೂರಪ್ಪ ಹೋಗಬೇಕಾ ಇರಬೇಕಾ ಎಂಬುದೇ ಚರ್ಚೆ ಮಾಡ್ತಾ ಇದ್ದಾರೆ. ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದ ರಾಜ್ಯ ಸರ್ಕಾರ ಮೊದಲು ರಾಜಕೀಯ ಸರ್ಕಸ್ ಮಾಡುವುದನ್ನು ನಿಲ್ಲಿಸಲಿ, ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಿ ಎಂದು ತಾಕೀತು ಮಾಡಿದ್ರು. ಘಟನೆಗಳು ನಡೀತಾ ಇದೆ. ಅವರ ಮುಖ್ಯಮಂತ್ರಿ ಮೇಲೆ ಅವರ ಪಕ್ಷದ ಹೈಕಮಾಂಡ್ಗೆ ವಿಶ್ವಾಸ ಇಲ್ಲ. ಯಡಿಯೂರಪ್ಪ ಇಸ್ ದ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಹೇಳಕ್ ಬಯಸ್ತಾ ಇದ್ದೇನೆ. ಅದು ನಾನು ಹೇಳ್ತಾ ಇಲ್ಲ, ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಸಂಪೂರ್ಣ ವಿಫಲರಾಗಿದ್ದಂತ ಮಾತು ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿ ಹೈಕಮಾಂಡ್ ಕೇಳ್ತೀನಿ ನಾನು, 2ನೇ ಅಲೆ ಬರೋ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರ ಜನಸೆಕ್ರೆಟರಿ 3 ದಿವಸ ಬಂದು ಬೆಂಗಳೂರಲ್ಲಿ ಕೂತ್ಕೊಂಡ್ರು. ಇಡೀ ರಾಜ್ಯ ಸರ್ಕಾರ, ಅವರ ಮಂತ್ರಿಗಳು, ಅವರ ಶಾಸಕರು ಬೆಂಗಳೂರು 3 ದಿವಸ ಕಳೆದು ಎಲ್ಲ ಜವಾಬ್ದಾರಿ ಮರ್ತರು. 2ನೇ ಅಲೆ ಜನರ ಶಾಪ ಇವ್ರು ತಟ್ಟುತ್ತೆ. ಲಕ್ಷಾಂತರ ಜನ ಜೀವ ಕಳ್ಕೊಂಡ್ರು. ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ. ಆದ್ರೂ ಕೂಡ 3 ದಿನ ಕೂತ್ಕೊಂಡು ಅರುಣ್ ಸಿಂಗ್ ಅವರು ಬೆಂಗಳೂರು ಬಂದು ಮುಖ್ಯಮಂತ್ರಿ ಇರಬೇಕಾ, ಮುಖ್ಯಮಂತ್ರಿ ಹೋಗ್ಬೇಕಾ, ಮಂತ್ರಿ ಇರಬೇಕಾ, ಮಂತ್ರಿ ಹೋಗ್ಬೇಕಾ ಗುಂಪುಗಳು ಮಾಡಿ ದೇ ಹ್ಯಾವ್ ಟೋಟಲಿ ಫೇಲ್ಡ್ ಆಸ್ ಟು ಗವರ್ನ್ ದಿಸ್ ಸ್ಟೇಟ್. ದೇ ಹ್ಯಾವ್ ಟೋಟಲಿ ಫೇಲ್ಡ್. ರಾಜ್ಯದ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲಂತಹ ಸರ್ಕಾರ ಅದು ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಈ ಸರ್ಕಾರ ಒಂದು ಅಯೋಗ್ಯರ ಸರ್ಕಾರ ಅಂತ ಹೇಳಬೇಕಾಗ್ತದೆ. ಇವಾಗಲೂ ಕೂಡ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 3ನೇ ಅಲೆ ಬರ್ತಾ ಇದೆ. ನೀವೆಲ್ಲ ರಾಜಕೀಯ ಏನೋ ತಮ್ಮ ಈ ರಾಜಕೀಯ ಸರ್ಕಸ್ ನಡೀತಾ ಇದೆ ಬಿಜೆಪಿಯಲ್ಲಿ, ಸರ್ಕಸ್ ದೊಂಬರಾಟ, ಅದು ನಿಲ್ಲಿಸಲಿ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರ ಜೀವನ ರಕ್ಷಣೆ ಮಾಡಿ, ಜನರಿಗೆ ಸಹಾಯ ಮಾಡಿ ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ.